ಮೇಲ್ಮನೆಯ ಸದಸ್ಯರಾದ ಕಾಂಗ್ರೆಸ್ಸಿನ ಮುಖಂಡರಾದ ಮತ್ತೆ ಯಾವುದಾದ್ರೂ ಒಂದು ಕಾರಣಕ್ಕೆ ಸುದ್ದಿಲಿರಬೇಕು ಅಂತ ಬಯಸುವ ಶ್ರೀ BK ಹರಿಪ್ರಸಾದ್ ಅವರು ನನ್ನ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದ ಮೂಲಕ ನನ್ನ ಚಾರಿತ್ರ್ಯವನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. BK ಹರಿಪ್ರಸಾದ್ ಅವರು ನಾನು MES ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವು, ರೇಣುಕಾಚಾರ್ಯ ಲಾ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವು. ಆದರೆ ಅವತ್ತೇ ಅವ್ರಿಗೆ ಬಂದ ಏನು ಖ್ಯಾತಿ ನನಗೆ ಯಾವತ್ತೂ ಕೂಡ ಬಂದಿಲ್ಲ. ಒಬ್ರು ಕಮಲಾಕರ್ ಭಟ್ ಅನ್ನೋರನ್ನ ಇವತ್ತು ಒಂದು ಕೊಲೆ ಆರೋಪದ ಮೇಲೆ ಬಂಧಿಸಿದ್ದಾರೆ. ಆ ಕೊಲೆ ಆರೋಪ ಬಂದಿರೋ ವ್ಯಕ್ತಿ ಅವ್ರಿಗೆ ನನ್ನ ಹೆಸರನ್ನ ತಳುಕು ಹಾಕಿ ಇವತ್ತು BK ಹರಿಪ್ರಸಾದ್ ಅವರು ಬಹಳ ದೀರ್ಘವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನನಗೆ ನೆನಪಿದ್ರೆ ಸರಿ, ಯಶವಂತಪುರದ ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ನ ನೋಡಿದ್ದೆ. ಅವರು ಯಾವುದೋ ಒಂದು ಚಾನಲಲ್ಲಿ ಅವರು ತಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾ ಇದ್ರು. ನಾನು ಕೂಡ ನನ್ನ ಕಾರ್ಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ಅವರೇ ಕರೆದು ಮಾತಾಡಿಸಿದ್ರು. ಅವ್ರು ಕರೆದು ಮಾತಾಡಿಸಿ ಅನೇಕ ವಿಚಾರಗಳನ್ನ ಅವತ್ತು ನಾನು ಪೋಸ್ಟ್ ಮಾಡಿದ್ದೆ. ಅದನ್ನ ಹುಡುಕಿ ಹೆಕ್ಕಿ ಇವತ್ತು ಕಮಲಾಕರ್ ಭಟ್ ಅವರ ಏನು ಆರೋಪ ಬಂದಿದೆ, ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ಒಬ್ಬ ಮನುಷ್ಯ, ಅದರಲ್ಲೂ ವಿಶೇಷವಾಗಿ ರಾಜಕಾರಣದಲ್ಲಿ ಅನುಭವ ಆಗ್ತಾ ಅವನ ಮನಸ್ಸು ಪಕ್ವ ಆಗಬೇಕು, ಕೊಳೆತ ಹೋಗಬಾರ್ದು. ಇದು ಕೊಳೆತ ಮನಸ್ಥಿತಿಯ ಒಂದು ಪ್ರತೀಕ. ಇದು ನಾನು ಹರಿಪ್ರಸಾದ್ ಅವರು ಹೇಳ್ಕೊಳ್ತೀನಿ, ದಯವಿಟ್ಟು ನೀವು ಯಾರಿಗೂ ನೈತಿಕ ಪಾಠ ಏನು ಹೇಳಬೇಡಿ. ಆ್ಯಂಡ್ ನಿಮ್ಗೆ ಎಷ್ಟು ಸಂವಿಧಾನ ಗೊತ್ತೋ ನಿಮಗಿಂತ ಸಂವಿಧಾನ ನನಗೆ ಹೆಚ್ಚು ಗೊತ್ತಿದೆ. ಯಾಕಂದರೆ ನಾನು ಲಾ ಪಾಸ್ ಮಾಡಿರೋನು, ಕಾನೂನು ಕಾಲೇಜ್ಗೆ ಹೋಗಿ ಲಾನ ಪಾಸ್ ಮಾಡಿರೋನು, ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿರೋನು. ಸೊ ಅದಕ್ಕೋಸ್ಕರ ನಿಮ್ಮ ಹುಚ್ಚು ಏನು ಇಡೀ ಸಂಘ ಪರಿವಾರನ BJPನ ಸಾರಾಸಗಟಾಗಿ ಆ ಕೊಲೆಗೆ ನಂಟು ಮಾಡುವ ಒಂದು ನಿಮ್ಮ ಮನಸ್ಥಿತಿ ಬಗ್ಗೆ ನನಗೆ ಕನಿಕರ ಬರುತ್ತೆ. ಆ ಭಗವಂತ ನಿಮಗೆ ಸದ್ಬುದ್ಧಿ ದೊರಕಲಿ, ದಯ ಪಾಲಿಸ್ಲಿ. ಆಮೇಲೆ ಸುರೇಶ್ ಕುಮಾರ್ ಏನು ಅಂತ, ಹರಿಪ್ರಸಾದ್ ಏನು ಅಂತ ನೀವಿರುವ ಮಲ್ಲೇಶ್ವರದಲ್ಲೂ ಜನ ಗೊತ್ತಿದೆ, ಕರ್ನಾಟಕದಲ್ಲೂ ಕೂಡ ಚೆನ್ನಾಗಿ ಗೊತ್ತಿದೆ. ಏನೋ ಹೋಲಿಕೆ ಮಾಡಿದ್ರೆ ಜನತೆಗೆ ಬಿಡೋಣ. ಆದರೆ ಈ ಮನಸ್ಥಿತಿ ಇದೆಯಲ್ಲ, ನಿಮಗೂ ಕೂಡ ಇದು ಯೋಗ್ಯ ಮನಸ್ಥಿತಿಯಲ್ಲ, ಆರೋಗ್ಯಕರ ಮನಸ್ಥಿತಿಯಲ್ಲ. ನನಗನ್ಸುತ್ತೆ ನಿಮಗೆ ತಕ್ಷಣ ಯಾರಾದರೂ ಮನಃಶಾಸ್ತ್ರಜ್ಞರು ಅಥವಾ ಸೈಕ್ಯಾಟ್ರಿಸ್ಟು ನೆರವಿನ ಅಗತ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಫೋಟೋ ಹಾಕಿದ್ದಾರೆ, ಶ್ರೀ ವಿಜಯೇಂದ್ರ ಅವ್ರ ಫೋಟೋ ಹಾಕಿದ್ದಾರೆ, ಇನ್ನೂ ಕೆಲವರು ಫೋಟೋ ಹಾಕಿದ್ದಾರೆ. ನಾನು ಅವ್ರನ್ನ ಭೇಟಿ ಹಾಕಿರೋದು ಮ್ಯಾಕ್ಸಿಮಮ್ 1 ನಿಮಿಷ. ಈಗ ಅವ್ರೇನೋ ಎದುರುಗಡೆ ಬಂದರೆ ಅವ್ರ ಗುರ್ತು ಹಿಡಿತೀನೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಅವತ್ತು ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ, ಅಂದರೆ ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ನನಗನ್ಸುತ್ತೆ ಇದು ಆ ಒಂದು ಪೂರ್ತಿ ಇದು ಒಂದು ಅನೈತಿಕ ಮನಸ್ಥಿತಿಯ ಒಂದು ಪರಾಕಾಷ್ಠ. ಇದು ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ, ಅವ್ರ ಊರು ಯಾವುದು, ಅವ್ರ ಮನೆ ಯಾವುದು ಅಂತ ಗೊತ್ತಾ. ಅಲ್ಲಿ ಸಿಕ್ಕಿದ್ರು ಅವ್ರು ಮಾತಾಡೋದು ನಾನು ಹೀಗೆ ಚಾನಲಲ್ಲಿ ಮುಗಿಸ್ಕೊಂಡ್ಬರ್ತೀನಿ. ನೀವು ನೋಡಿಲ್ವಾ ನನ್ನ ಚಾನಲ್? ಖಂಡಿತ ನೋಡಲ್ರಿ, ನಾನು ನೋಡೋದೇ ಇಲ್ಲ ಆ ಕಾರ್ಯಕ್ರಮ ಅಂತಂದೆ. ಆ ಭೇಟಿನ ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರಲ್ಲ, ನನ್ಗನ್ಸುತ್ತೆ ಈ ಕೇಸಲ್ಲಿ ಹರಿಪ್ರಸಾದ್ ಅವ್ರನ್ನೇ ಒಂದು ಸಾಕ್ಷ್ಯ ಕರಿಬೇಕು, ನಂದು ಆ ಕೇಸು ಸಂಬಂಧ ಇದೆಯಾ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.